ಸಂಚಾಲಕರೇ, ಜಡ್ಜ್ಗಳೇ, ನಮ್ಮ ಸಮಾಜದ ನಿರ್ದೇಶಕರೇ, ವಿವಿಧ ವಿಭಾಗಗಳಿಂದ ಬರುವಂಥ ನಿರ್ದೇಶಕರು, ಪಾರ್ಟಿಸಿಪೆಂಟ್ಸು, ಆಮೇಲೆ ಇದನ್ನು ನೋಡ್ಲಿಕ್ಕೆ ಬಂದಿರುವಂಥ ನಮ್ಮ ಬಂಧು ಮಿತ್ರರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಬಯಸ್ತೇನೆ. ನೋಡಿ, AKBMS ಅವರು ಒಂದು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನ್ ಅಂತ. ಇದೊಂದು ಕಾರ್ಯಕ್ರಮದಿಂದ ಈ 1.5-2 ತಿಂಗಳಿಂದ ಎಲ್ಲ ತಾಲೂಕುಗಳಲ್ಲೂ ಒಂದು ಸಂಘಟನೆ ಆಗಿದೆ, ಒಂದು ಹೊಸಬ್ರ ಜೊತೆ ಫ್ರೆಂಡ್ಶಿಪ್ ಆಗಿದೆ. ಒಂದೂವರೆ ತಿಂಗಳಿಂದ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಈ ದಿನ ಬಂದಾಗ ಆ ಸಂಭ್ರಮ ನೋಡಿದ್ರೆ ನಮಗೆ ತುಂಬ ತುಂಬ ಸಂತೋಷ ಆಯಿತು. ಅವ್ರ ಜೊತೆ ಸುಮಾರು ದಿನ ಮಾತಾಡ್ತಿದ್ದೆ. ಆಮೇಲೆ ಕಲ್ಪನಾಡಿಗಳು ಸಹ ಅವರೆಲ್ಲರ ಜೊತೆ ಮಾತಾಡಿ ಎಲ್ಲ ತಾಲೂಕಿಂದ ಗ್ರೂಪ್ ಬರೋ ಹಾಗೆ ನೋಡ್ಕೊಂಡಿದ್ದಾರೆ. ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಕಲ್ಪನಾ ಅವರು. ಅದೇ ರೀತಿ ನಮ್ಮ ಸಂಘದವರು, ಬೇರೆಯವರು ಸಹ ಎಲ್ಲ ಕಷ್ಟಪಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ರೀತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆದರೆ ನಾವೆಲ್ಲ ಸಂಘಟಿತರಾಗಲಿಕ್ಕೆ ಸಹಾಯ ಆಗೋದೇನೋ ಅಂತ ಅನಿಸುತ್ತೆ. ಕಾರ್ಯಕ್ರಮ ಮಾಡೋದು ಏನು ತುಂಬ ಸುಲಭ ಅಲ್ಲ, ಕಷ್ಟ. ಆದರೂ ನಿಮ್ಮೆಲ್ಲ ನೋಡಿದ್ಮೇಲೆ ನಾವು ಪಟ್ಟ ಶ್ರಮ ಸಾರ್ಥಕ ಆಯಿತು, ಯಾವುದು ಕಷ್ಟ ಇಲ್ಲ ಅಂತ ಅನಿಸುತ್ತೆ. ನಿಮ್ಮ ಹುಮ್ಮಸ್ಸು ನೋಡಿದ್ಮೇಲೆ ನಮಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬಂದಿದೆ. 5ನೇ ತಾರೀಕು, ನೆಕ್ಸ್ಟ್ ಜನವರಿ 5ನೇ ತಾರೀಕು ಭಗವದ್ಗೀತೆ ಕಾಂಪಿಟೇಷನ್ ಇದೆ ತಾಲೂಕು ಮಟ್ಟ, ಅಂದರೆ ಜಿಲ್ಲಾ ಮಟ್ಟದಲ್ಲಿ. ಎಲ್ಲ ತಾಲೂಕಿಂದ ಬರಬೇಕು. ಹಾಗೆ ಕೆಲವು ತಾಲೂಕಿನಿಂದ ಹೆಸರು ಬಂದಿದೆ. ಇನ್ನೂ ಹೆಚ್ಚಿನ ಪಾರ್ಟಿಸಿಪೆಂಟ್ಸು ಬರಲಿ ಅಂತ ನೀವೆಲ್ಲ ಸ್ವಲ್ಪ ಸಹಕಾರ ನೀಡಬೇಕು, ಎಲ್ಲರಿಗೂ ಮೋಟಿವೇಟ್ ಮಾಡಬೇಕು ಅಂತ ಮತ್ತೊಮ್ಮೆ ನಾನು ಕಳಿಕಳಿಯ ಪ್ರಾರ್ಥನೆ ಮಾಡ್ತೇನೆ. ಹೆಚ್ಚು ಜನ ಪಾರ್ಟಿಸಿಪೆಂಟ್ಸ್ ಇದ್ದರೆ ಚೆನ್ನಾಗಿದೆ. ಕೇವಲ ಚೆನ್ನಾಗಿ ಅಂತಲ್ಲ, ಅವರು ಭಗವದ್ಗೀತೆ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗತ್ತೆ. ಆ ದೃಷ್ಟಿಯಿಂದ ಪ್ರೈಸ್ಗೋಸ್ಕರ ಎಲ್ಲರೂ ಪಾರ್ಟಿಸಿಪೇಷನ್ ಮಾಡಿದ್ರೆ ನಮಗೇನೋ ತಿಳುವಳಿಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊತೇನೆ. ಅದಾದ ನಂತರ 18-19 ಜನವರಿಯಲ್ಲಿ ಸಮ್ಮೇಳನ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಿಂದ ನಮ್ಮ ಜಿಲ್ಲೆಯಿಂದ ಭಾಗವಹಿಸೋಣಂತೆ ಕೇಳ್ಕೊತೀನಿ. ಆಮೇಲೆ ಈ ದಿನ ಯಾರು ಗೆಲ್ತಾರೆ ಅವ್ರಿಗೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾಂಪಿಟೇಷನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದು ಮೋಸ್ಟ್ಲಿ 17ನೇ ತಾರೀಕು ಮಧ್ಯಾಹ್ನ, ಅದು ಟೈಮ್ ಅನೌನ್ಸ್ ಮಾಡಿಲ್ಲ, 17ನೇ ತಾರೀಕು ಇರುತ್ತೆ. ಸಮ್ಮೇಳನ 18-19. ಆದರೆ ವಿನ್ನರ್ಸು ರಾಜ್ಯ ಮಟ್ಟದ ಸ್ಪರ್ಧೆಗೆ 17ನೇ ತಾರೀಕು ಮೋಸ್ಟ್ಲಿ ಹೋಗಬೇಕಾಗುತ್ತೆ. ಅದನ್ನು ಡೀಟೇಲ್ಸ್ ಹೇಳ್ತೇವೆ. ಆಮೇಲೆ ನೋಡಿ, ಸ್ಪರ್ಧಿಸುವುದೇ ಬಹಳ ಮುಖ್ಯವಾದ ಕೆಲಸ. ಹಾಗಾಗಿ ನೀವೆಲ್ಲ ನಮ್ಮೂರಿಂದ ಬಂದಿದ್ದೀರ, ಬೇರೆ ಬೇರೆ ತಾಲೂಕಿನಿಂದ ಬಂದಿದ್ದೀರ. ನಿಮ್ಗೆಲ್ಲರೂ ನಾನು ಫಸ್ಟ್ ಅಭಿನಂದಿಸ್ತೇನೆ. ಎಲ್ಲರೂ ಜೋರು ಚಪ್ಪಾಳೆ ಅಂತ ಪ್ರೋತ್ಸಾಹಿಸ್ತೀನಿ. ಭಾಗವಹಿಸ್ತೀವಿ ಅಂತ ನಿರ್ಧಾರ ಮಾಡಿದ್ರಲ್ಲ, ಅದೇ ಒಂದು ದೊಡ್ಡ ಬಹುಮಾನ ಅಂತ ನಾನು ಭಾವಿಸಿದ್ದೇನೆ. ಬಹುಮಾನ ಬರಲಿ ಬಿಡಲಿ ಅದು ಸೆಕೆಂಡರಿ, ಪಾರ್ಟಿಸಿಪೇಷನ್ ಬಹಳ ಮುಖ್ಯ. ಆಮೇಲೆ ನಮ್ಮ ಜಡ್ಜ್ಗಳು ತುಂಬ ಉತ್ತಮ ಮೌಲ್ಯ ಇರುವಂಥ ಜಡ್ಜ್ಗಳು. ಅವರು ಯಾವುದೇ ಊರು, ಯಾವುದೇ ಫ್ರೆಂಡ್ಶಿಪ್ ನೋಡಿ ಮಾರ್ಕ್ಸ್ ಹಾಕಲ್ಲ. ಅವ್ರು ಏನು ಜಡ್ಜ್ಮೆಂಟ್ ಕೊಡ್ತಾರೆ ಅದನ್ನೆಲ್ಲ ನಾವು ಸ್ಪೋರ್ಟಿವ್ ಆಗಿ ತಗೊಳ್ಳೋಣ, ಕ್ರೀಡಾ ಮನೋಭಾವದಿಂದ ಆ ಜಡ್ಜ್ಮೆಂಟ್ ತಗೊಳ್ಳೋಣಂತೆ. ಇಲ್ಲಪ್ಪ ಇವರು ಅವ್ರ ಫ್ರೆಂಡ್ ಅಂತ ಕೊಟ್ಟರು, ಅವ್ರದ್ದು ಕೊಟ್ಟರು ಅನ್ನೋದು ಮಾತು ಬೇಡ. ದಯಮಾಡಿ ಇದೊಂದು ನನ್ನ ಕೈಕಳಿಯ ಮನವಿ. ತುಂಬ ತಿಳ್ಕೊಂಡಿರೋಂಥ ಜಡ್ಜ್ಗಳು, ಅವರಿಗೆ ನಾವೇನು ಈ ರೀತಿಯ ಆರೋಪಗಳು ಮಾಡಬಾರ್ದು ಅನ್ನೋದು ನನ್ನ ಪ್ರಾರ್ಥನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ.